ನೀನು ಈ ತರ ಮಾಧ್ಯಮಕ್ಕೆ ಹೋಗ್ತೀಯ ಅಂದಿದ್ರೆ ನಿನ್ನದನ್ನ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೆ. ನೀನು ಇಷ್ಟು ಮುಂದಕ್ಕೆ ಹೋಗೋದಿಲ್ಲ. ಇವಳು ಅವಳ ಮೂರನೇವಳನ್ನ ಇಟ್ಕೊಂಡು ಅವಳಿಗೆ ಒಳ್ಳೆ ಹೆಸರಿದ್ರೆ ಇವಾಗ ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವಳು ಘನತೆ ಗೌರವನ 2 ಮಕ್ಳ ಹತ್ರನೇ ಆಂಟಿ ಅನ್ನಿಸ್ಕೊಂತಾಳ ಅವಳು ಸ್ವಂತ ಮಕ್ಕಳ ಹತ್ರ. ಅವಳ ಹತ್ರ ಹೋಗಿ ನಿನ್ನ ಮಾನ ಮರ್ಯಾದೆ ನೀನೇ ಕಳ್ಕೊಂಡಿದ್ಯಾ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ ಆಯ್ತಾ. ನಾನ್ ಗೋಪ್ತಿವಾಗಿ ಇರ್ಲಿ ಅಂತ ನನಗೆ ಇವಾಗ 49 ವರ್ಷ 50 ವರ್ಷ ಆಗ್ತಿದೆ. ನಾನು 20 ವರ್ಷದಿಂದ ಮನೆ ಬಾಡಿಗೆ ಕೊಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಬಂದವ್ರನ್ನ ನಾನು ಎಷ್ಟೋ ಸಂಸಾರ ಸರಿನೂ ಮಾಡಿದೀನಿ, ಸರಿ ಹೋಗದೆ ಇದ್ದವ್ರನ್ನ ಡ್ರೈವರ್ಸ್ ತಗೊಳ್ರಿ, ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಸಂಸಾರ ಮಾಡಕ್ಕಾಗಲ್ಲ ಅಂತಾನು ಹೇಳಿದೀನಿ. ಅದಕ್ಕೆ ನಾನು ನಿನ್ನ ವಿಷಯನ ನಾನು ಅಷ್ಟಕ್ಕೆ ಡ್ರಾಪ್ ಮಾಡಿದೆ ಆಯ್ತಾ. ನೀನು ಆಮೇಲೆ 20 ಸತಿ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಮತ್ತೆ ಏನಕ್ಕೆ ನೀನು ಒಂದ್ ಗಂಡ್ಸಲ್ಲೇನಪ್ಪ, ಅವಳು ನಿನ್ನನ್ನ ಸಾಕ್ತಾ ಇಲ್ಲ ಅಂದ್ಮೇಲೆ ನಿನ್ಗೇನಕ್ಕೆ ಹೋದ್ರೆ ಅವಳು ಹೋಯ್ತಾಳೆ. ನೀನ್ ದುಡ್ದು ನಿನ್ನಮ್ಮ ನಿನ್ ಮಗಳನ್ನ ಸಾಕು, ಏನಕ್ಕೆ ಅವಳ ಮೇಲೆ ಡಿಪೆಂಡ್ ಆದೆ ನೀನು? ಅದನ್ನ ನಾನು ಕೇಳ್ತೀನಿ. ಇವಾಗ ಅವ್ರ ಅಮ್ಮ ಬಂದಿದ್ದಾರೆ, ಪಾಪ ಅಮ್ಮ ಎಲ್ಲಾರ್ಗು ಒಂದೇನೆ, ನಾನು ಅವ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಇವಾಗ ಆ ಹುಡುಗಿನ ತಗೊಬಂದ್ಮೇಲೆ ಬೆಂಗಳೂರಲ್ಲಿ ಇದ್ದಾಗ ಮದ್ವೆ ಆದ್ರು. ಅವ್ರು ಇಷ್ಟಪಟ್ಟು ಮದ್ವೆ ಆದ್ಮೇಲೆ ಒಂದಷ್ಟು ದಿವಸ ಬಂದು ನೋಡ್ಬೇಕು, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆನೋ ಅಂತ ನೋಡ್ಬಿಟ್ಟು ಸರಿ ಹೋಗ್ಲಿಲ್ವಾ, ನಮ್ಮ ಮೇಲೆ ಕೆಟ್ಟ ಹೆಸರು ತಗೋಬಾರ್ದು ಅಂದ್ಬಿಟ್ಟು ಅವ್ರನ್ನ ಸಪ್ರೇಟ್ ಆಗಿಟ್ಟು ನೀವ್ ಹೆಂಗೋ ಬದುಕ್ರಪ್ಪ, ಒಂದಷ್ಟು ದಿನ ಬದುಕ್ರಿ, ನನ್ ಕೈ ಕಾಲಿರೋವರೆಗೂ ನಾನು ಇರ್ತೀನಿ, ಆಮೇಲೆ ಬಂದ್ ನಿಮ್ಮ ಹತ್ರನೇ ಇರ್ತೀನಿ, ನನಗ್ ನೋಡ್ಬೇಕು ನೀವು ಅಂತ ಹೇಳ್ಬೇಕು. ಅದನ್ ಬಿಟ್ಬಿಟ್ಟು ಇಬ್ರು ನೀವು ಕುಡ್ಕೊಬಿಟ್ಟು ಬಾಯಿಗೆ ಬಂದಂಗೆ ಹುಡ್ಗಿನ ಬೈದ್ರೆ, ಅದೇ ಜಾಗದಲ್ಲಿ ನಿಮ್ಗೊಂದ್ ಮಗಳು ಇದ್ರೆ ಯಾರಾದ್ರೂ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಈಗ ಯಾರ್ದೋ ಬಡವ್ರ ಮಕ್ಳು, ಬಡತನದಲ್ಲಿ ಉಡೋದೇ ಕಷ್ಟ ಅಲ್ಲ, ಎಲ್ಲಾರು ಬಡವ್ರೆ, ಯಾರು ಸಾವುಕಾರ ಆಗಿಲ್ಲ. ಪ್ರಪಂಚಕ್ಕೆ ಬಂದ್ಮೇಲೆ ಎಲ್ಲಾರು ಸಾವುಕಾರ ಆಗ್ತಾರೆ, ಅವ್ರ ಟೈಮಿಗೆ ಅವ್ರ ಹಣೆ ಬರಕ್ ಅನುಸಾರವಾಗಿ ಅವ್ರವ್ರ ವಿಧಿ ಬರಕ್ ತಕ್ಕಾಗಿ ಬದುಕ್ತಾರೆ. ಆದ್ರೆ ನೀವ್ ಮಾಡಿದ್ದೇನು ಒಳ್ಳೆ ಕೆಲ್ಸ. ಇವಾಗ ಮಾಧ್ಯಮದಲ್ಲಿ ಬಂದ್ಬಿಟ್ಟು ಮಗು ನೋಡ್ಕೊಂಡಿದ್ರೆ ಸಾಕಪ್ಪ, ಮಗನ ಹತ್ರ ಹೋಗದೆ ಇದ್ರು ಸಾಕು ಅಂತ ಹೇಳ್ತೀಯಲ್ಲ ನೀನಮ್ಮ. ಇವಾಗ ಮಗು ನಿಮ್ಮ ಮಗನ ಹತ್ರ ಹುಡುಗಿ, ನಮ್ಗೆ ಇವೆಲ್ಲ ಅಸಹ್ಯದ ಹೊರಡುಗಳು ನಮ್ಗೆ ಇಷ್ಟ ಆಗಲ್ಲ. ಆದ್ರೂ ನೀವು ಮಾಧ್ಯಮದಲ್ಲಿ ಇನ್ನೂ ಕೆಟ್ಟದಾಗ ಮಾತಾಡ್ಕೊಂಡಿದೀರಾ, ಹೇಳ್ಬೇಕಾಗತ್ತೆ. ನಿಮ್ ಮಗ ಇದ್ ಮಾಡ್ದಿರಾ, ಹುಡುಗಿಗೆ ಏನು ಮಗು ಆಗಿಲ್ಲ. ಇವಾಗ ಹೆಲ್ತ್ ಇಶ್ಯೂಸ್ ಅಲ್ಲಿ ಈ ತರ ಹೇಳ್ತಿರಲ್ಲ ನೀವು ಒಂದ್ ಹೆಣ್ಣಾಗಿ, ಇದೆಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ಇದು ಸರಿನಾ? ದುಡ್ಡು ಕಳ್ಸೋವರೆಗೂ ನಿಮ್ಗೆ 8 ತಿಂಗಳಾಯ್ತಲ್ಲ, ನೀನೇನಮ್ಮ ಮಾಡ್ತಾ ಇದೆ ಅಷ್ಟಿಸಿಂದ? ಹೋಗು ನೀನ್ ಹೆಂಡತಿ ಹತ್ರ, ಕರ್ಕೊಬ ಅವಳನ್ನ, ಮಗುನ್ ಕರ್ಕೊಬಂದ್ ಮಾತಾಡಿಸ್ತೀರಲ್ಲ, ನಿಮ್ಗೇನು ಅನ್ಸಲ್ವಾ? ಒಂಚೂರು ನಾಚಿಕೆ ಅನ್ಸಲ್ವಾ? ಮಗು ಮುಂದೆಗಡೆ ಈ ತರ ಇಬ್ರು ಕುಡ್ಕೊಂಡ್ ಕೂತ್ಕೊಂಡ್ರೆ ಹುಡುಗಿ ಏನ್ ಮಾಡ್ಬೇಕು? ನೀನು ಯಾವತ್ತೋ ಒಂದಿನ ಪಾರ್ಟಿ ಮಾಡಿದ್ರೆ, ಒಂದ್ ಬರ್ತ್ಡೇ ಆಗಿರ್ಬೋದು, ಒಂದ್ ಹಬ್ಬ ಹರಿದಿನಕ್ಕೆ ಆಗಿರ್ಬೋದು, ಫ್ರೆಂಡ್ಸ್ನ ಕರ್ಕೊಬಂದು ಕುಡಿದ್ರೆ ತಿಂದ್ರೆ ಯಾರು ಏನು ಮಾಡಲ್ಲ. ಆ ಹುಡುಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊ ಬರ್ತಾಳೆ. ಅಷ್ಟು ಕನಕಪುರಕ್ಕೆ ಹೋಗ್ಬಿಟ್ಟು, ಕನಕಪುರ ಹಳ್ಳಿ ಅಂತ ನಿಮ್ದು ನನಗ್ ಸರಿ ಗೊತ್ತಿಲ್ಲ, ಆ ಕನಕಪುರದಿಂದ ಹುಡುಗಿ ಕೆಲಸ ಮಾಡ್ಕೊ ಬರ್ತಾಳೆ. ನೀನು ದಿನ ನಿನ್ನ ಫ್ರೆಂಡ್ಸ್ ನ ಕರ್ಕೊಬಂದು ಕುಡ್ಕೊಬಿಟ್ಟು 12 ಗಂಟೆ ರಾತ್ರಿವರೆಗೂ ಫೋನ್ ನೋಡ್ಕೊಂಡು ಟಿವಿ ನೋಡ್ಕೊ ಕುತ್ಕೊಂಡ್ರೆ, ನಾಳೆ ಕೆಲ್ಸಕ್ಕೆ ಹೋಗೋರು 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ತಪ್ಪು ಮಾಡಿದ್ರೆ ಮಕ್ಕಳು ಮನೆಗೆ ಕಳಿಸ್ತಾರೆ. ನಿಮ್ಗೆ ಎಲ್ಲಿಂದ ದುಡ್ಕೊ ಬಂದ್ ಹಾಕ್ಬೇಕಾ? ಆ ಹುಡುಗಿ ದುಡ್ಕೊ ಬಂದ್ ಹಾಕೋದು, ನೀವು ಅವ್ವ ಮಗ ಕುಡಿಯೋದು, ಆ ಹುಡುಗಿಗೆ ಒಂಥರ ಹರಾಸ್ಮೆಂಟ್. ನಿಂದೇನು ತಗೊಬಂದಿಲ್ಲ, ಮತ್ತೆ ಬ್ಲಾಕ್ ಮೇಲ್ ಮಾಡೋದ ಹುಡ್ಗಿನ, ನೀನ್ ತಗೊಬಂದಿಲ್ಲ, ನಿಮ್ಮ ಅಪ್ಪನ ಮನೆಯಿಂದ ವರದಕ್ಷಿಣೆ ತಗೊಬಂದಿಲ್ಲ ಅಂತ ಹೊಡಿಯೋದು ಬಡಿಯೋದು. ನಿನ್ಗೇನ್ ಜ್ಞಾನ ಇರ್ಲಿಲ್ವಾ? ಒಂದು ಗಂಡಸು ಮಾಡೋ ಕೆಲ್ಸನ ಇದು? ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡು ಹೋದ್ಮೇಲೆ 4 ಗೋಡೆ ಮಧ್ಯೆ ಇರ್ಬೇಕಾ, ಹೊರಗಡೆ ಬರ್ಬೇಕಾ? ಆ ಮಗು ಭವಿಷ್ಯ ಏನ್ ಮಾಡ್ಬೇಕು ಅಂತಿದ್ಯಾ? ಇವಾಗ ನೀನ್ ಮಾಧ್ಯಮಕ್ಕೆ ಹೋಗಿದ್ಯಲ್ವಾ, ನನ್ ಮಗುನ ನಾನು ಈ ತರ 3 ಜನ ನಾವ್ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಬ್ಲಾಕ್ ಮೇಲ್ ಮಾಡಿದ್ದೆ ಅಂತ ಯಾಕೆ ಹೇಳಿಲ್ಲ ನೀನು? ಹೆಲ್ತ್ ಇಶ್ಯೂಸ್ ಆಯ್ತಲ್ಲ, ಏನ್ ನೋಡಿದ್ಯಾ ನೀನು? ಸುಜಾತನ ಹುಡ್ಗಿನ ಯಾಕೆ ಹೇಳಿದ್ಯಾ ನೀನು? ಆ ಹುಡ್ಗನ್ ತಮ್ಮ ತಾನೇ ಅವನು, ನಿನಗ್ ಜ್ಞಾನ ಇಲ್ವಾ? ಆ ಹುಡ್ಗನ್ ಫೋಟೋ ಯಾಕೆ ತಗೋ ಕೊಟ್ಟಿದ್ಯಾ ನೀನು? ನಿನ್ಗೆ ಜ್ಞಾನ ಒಂಚೂರು ಇಲ್ವಾ ನಿನಗೆ? ಮನುಷ್ಯನ್ಗೆ ಮನುಷ್ಯತ್ವ ಬೇಕು ಕಣಯ್ಯ. ಇಷ್ಟೊಂದು ಇದ್ ಮಾಡ್ಕೊಳಕ್ ಹೋಗ್ಬಾರ್ದು. ಯಾರಾದ್ರೂ ಅಷ್ಟೇನೆ, ದುಡ್ಸ್ಕೊಂಡ್ ತಿನ್ನೋವಾಗ ನಿಮ್ಗೆ ಆ ಹುಡ್ಗಿ ಚೆನ್ನಾಗಿತ್ತು, ಆ ಹುಡ್ಗಿ ಕ್ಯಾರೆಕ್ಟ್ರು. ಆ ಹುಡ್ಗಿ ಬಿಟ್ಟೋದ್ಮೇಲೆ ನೀನು ಇಷ್ಟೊಂದು ಎಲ್ಲಾರ್ಗು ನನ್ನ ಹತ್ರನೂ ಹೇಳಿದ್ಯಾ ಆ ಕ್ಯಾರೆಕ್ಟರ್ ಬಗ್ಗೆ. ನಾನ್ ಮಾತಾಡಲ್ಲ ಅದನ್ನ ಹೊಲ್ಸ್ ಮಾತ್ನ. ನೆನೆ ಸಂಧ್ಯಾ ಹೇಳಿದ್ಲಲ್ಲ, ನಾನು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ವಿಷಯ ಮುಂಚೆನೆ ಬಂದಿತ್ತು ಅಂತ. ನೀನ್ ಫೋನ್ ಮಾಡಿದ್ಮೇಲೆ ಆ ಹುಡ್ಗಿಗ್ ನಾನು ಯಾರ ಹತ್ರನೋ ಫೋನ್ ನಂಬರ್ ಇಸ್ಕೊಂಡ್ ಮತ್ತೆ ಆ ಹುಡ್ಗಿಗ್ ಮಾಡ್ದೆ. ನಾನು ಏನಾದ್ರೂ ಮಾಡಿ ಸರಿ ಹೋಗ್ಲಿ, ಆ ಮಗು ಭವಿಷ್ಯ ಇದೆ ಅನ್ನೋದಕ್ಕೋಸ್ಕರ ಆ ಹುಡ್ಗಿಗ್ ಮಾಡ್ದೆ. ಆ ಹುಡ್ಗಿಗೂ ಅಷ್ಟೇನೆ ನಾನು ಹೇಳ್ತಾ ಇರೋದು, ಅವಳದೇನು ಸರಿ ಅಂತ ನಾನು ಒಪ್ಕೊಳ್ತಾ ಇಲ್ಲ. ಅವಳು ಪಾಪದ ಕೆಲಸ ಮಾಡಿದೇನಂದ್ರೆ, ಅರಿಯದ ವಯಸ್ಸಲ್ಲಿ ಇಷ್ಟಪಟ್ಟು ಮದ್ವೆ ಮಾಡಿದ್ಲಲ್ಲ, ಅದೊಂದೇ ಅವಳು ಮಣ್ಣು ತಿಂದಿರೋದು.
ಮಾಡ್ದೆ ತಾನೆ ನೀನು? ನಿನಗೆ ಜ್ಞಾನ ಇರ್ಲಿಲ್ಲೇನಮ್ಮ? ದುಡ್ದು ಅವ್ರನ್ನ ಸಾಕ್ತಾ ಇದ್ದೆ ಅಲ್ವಾ? ನೀನ್ ಸಂಸಾರ ನನ್ ಮನೆ ಅಂತ ನೀನ್ ಸಾಕಿರ್ಬೋದು. ಒಂಚೂರು ಇದು ಬಂದಿದ ತಕ್ಷಣ ನಿನ್ ಮಗುನೆತ್ತಿ ಅಲ್ಲಿ ಬಿಟ್ಬಿಟ್ಟು ನೀನ್ ಯಾಕೆ ಸಪ್ರೇಟ್ ಆಗಿ ಹೋಗಿ 5-6 ತಿಂಗಳು ದುಡ್ಕ ಬಂದು ಅವ್ರಿಗೆ ಯಾಕೆ ಕೊಡ್ತಾ ಇದ್ದೆ ನೀನು? ದುಡ್ಕ ಬಂದ್ ಕೊಟ್ಮೇಲೆ ನೀನ್ ಹೆಲ್ತ್ ಇಶ್ಯೂಸ್ ಆಗಿದ ತಕ್ಷಣ ನನ್ಗೆ ಹೆಲ್ತ್ ಇಶ್ಯೂಸ್ ಆಗಿದೆ, ಈ ತರ ಬಿದ್ದಿದೀನಿ, ನನ್ ಸ್ಪೈನಲ್ ಕಾರ್ಡ್ ಏಟ್ ಆಗಿದೆ, ಬಂದ್ ಮಾಡು ನೀನು ಅಂತ ಹೇಳಿದಿದ್ರೆ, ಇಲ್ಲ ಬಂದ್ ಮಲ್ಕೋಬೇಕಾಗಿತ್ತು ನೀನು. ನಿನ್ ಗಂಡನ ಮನೆಯಲ್ಲಿ ಬಂದ್ ಮಲ್ಕೋಬೇಕಾಗಿತ್ತು. ಈಗ ಹುಡುಗಿ ಸುಜಾತ ಯಾಕೆ ನಿಂದು 1, 2 ಎಲ್ಲ ಬಾಚಿ ನಿನ್ ಮೆಡಿಸಿನ್ ಕೊಟ್ಟು ನಿನ್ಗೆ ಊಟ ಕೊಟ್ಟು ಸುಜಾತ ಯಾಕೆ ಬೀದಿಗೆ ಬರ್ಬೇಕು? ಸುಜಾತನ ವಿಷಯ ಫೋನ್ಗೆ ಬರ್ಬೇಕು? ಅವ್ರ ಅಪ್ಪ ಅಮ್ಮ ಏನ್ ಅನ್ಕೊಳ್ತಾರೆ? ಸಹಾಯ ಮಾಡೋದೇ ತಪ್ಪ? ಇದಕ್ಕೆ ಜನ ಸಹಾಯ ಮಾಡಕ್ಕೆ ಇದಾಗ್ತಾ ಇರೋದು. ನಾನ್ ನಿನಗೇನ್ ಹೇಳ್ದೆ? ನಿನಗೂ ಅಷ್ಟೇ ಫೋನ್ ಮಾಡಿದ್ಮೇಲೆ ನಿನ್ ಗಂಡ ಏನಾದ್ರು ಅಂದ್ರುನು ನಾನ್ ನಿನ್ನ ಹತ್ರ ಹೇಳಿಲ್ಲ. ನಾನ್ ನಿನಗೇನ್ ಹೇಳ್ದೆ? ನೀನ್ ಏನಾದ್ರು ಹೇಳಕ್ ಬಂದೆ ನನಗೆ, ಈ ತರ ನನ್ಗೆ ಟಾರ್ಚರ್ ಕೊಡ್ತಿದ್ರು ಅದು ಇದು ಅಂತ ನನ್ಗೆ ಹೇಳಕ್ ಬಂದೆ ನೀನು. ನಾನು ಅದನ್ನ ಯಾವ್ದು ವಿಷಯ ತಗೊಳ್ಳಿಲ್ಲ ನಾನು. ಮತ್ತೆ ನಾನು ಇದ್ ಮಾಡ್ದೆ. ಅದಕ್ಕೆ ನೋಡೆ ನೀನು ನಿನ್ನ ಆ ಹುಡ್ಗ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದೀವಿ ಅಂತ ಹೇಳ್ತೀಯ ನೀನು. ಇಬ್ರು ಸೇರಿ ಮಗುಗೆ ಜೀವನ ಕೊಡ್ರಿ. ನಿಮ್ ಮಗುಗೆ ಸಾಯಿಸ್ತೀನಿ ಅಂತ ನನಗೂ ಹೇಳಿದ್ರು ಅಂತ ಹೇಳ್ದೆ ನೀನು. ಸಾಯಿಸಕ್ ನಿಮ್ಗೇನು ಅಧಿಕಾರ ಇಲ್ಲ, ಇಬ್ರು ಸೇರಿ ಜೀವನ ಕೊಡ್ರಿ ಮಗುಗೆ ಅಂತ ಹೇಳ್ದೆ. ಆಮೇಲೆ ನಾನ್ ಮಗು ನನ್ ಹತ್ರ ಕರ್ಕೊಳ್ತೀನಿ ಅಂತ ಹೇಳ್ದೆ ನೀನು. ಅದು ನಿನ್ನಿಷ್ಟ, ನೀವು ಸರಿ ಮಾಡ್ಕೊಡ್ರಿ, ಇದ್ ಮುಂದಕ್ಕೆ ಹೋದ್ರೆ ಚೆನ್ನಾಗಿರಲ್ಲ, ಮರ್ಯಾದಿರಲ್ಲ ಅಂತ ನಾನ್ ನಿನಗೆ ಹೇಳ್ದೆ. ನಾನ್ ನಿನ್ನ ವಿಷಯನ ನಾನೇನು ಕೇಳಕ್ ಹೋಗಿಲ್ಲ, ನಿನ್ ಗಂಡನ ವಿಷಯನೂ ನಾನ್ ನಿನ್ಗೇನು ಹೇಳಕ್ ಬಂದಿಲ್ಲ. ಮತ್ತೆ ನಿನ್ ಗಂಡ ನಿನ್ಗೆ ಫೋನ್ ಮಾಡದ್ನಂತೆ, ಮತ್ತೆ ನನ್ಗೆ ವಾಪಸ್ ಫೋನ್ ಮಾಡ್ದ, ಹಂಗಮ್ಮ ಹಿಂಗಮ್ಮ ಅಂತ ನಮ್ ಹುಡ್ಗಿ ಮೇಲೆ ಏನೇನ ಹೇಳಕ್ ಬಂದ, ನಮ್ಮನೆ ಇಲ್ಲಿರೋ ಹುಡುಗಿ ಮೇಲೆ. ನಾನು ಅದಕ್ಕೆ ನೀನ್ ನೋಡಪ್ಪ, ಈ ತರ ಸುಳ್ಳಿನ ಸಂತೆ ನನ್ಗೆ ಇಷ್ಟ ಆಗಲ್ಲ, ನಿನಗೂ ನನ್ಗೂ ಯಾವ್ದೇ ತರ ಸಂಬಂಧ ಇಲ್ಲ, ನೀನ್ ಫೋನ್ ಮಾಡ್ದೆ, 4 ಮಾತು ಹೇಳ್ಬೇಕಾಗಿತ್ತು ಹೇಳ್ದೆ, ಮತ್ತೆ ನನಗೆ ಇದಕ್ಕೆ ಯಾವತ್ತೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ನಾನು ಫೋನ್ ಕಟ್ ಮಾಡ್ದೆ ಅಷ್ಟೇ. ಮತ್ತೆ ನಾನು ನಿನ್ನ ಫೋನ್ ಮಾಡಿಲ್ಲ, ನಾನು ಎಲ್ಲರದು ಬ್ಲಾಕ್ ಲಿಸ್ಟ್ ಆಗ್ತೇನೆ. ನನಗ್ ಬೇಡ, ನಮ್ಗೆ ಏನಕ್ ಬೇಕು? ನಮ್ದೇನಾದಂತ ಕೆಲ್ಸಗಳು ಇದಾವೆ, ನಮ್ಮಂತದ್ದು ನಮ್ಗಿದೆ. ಬೇರೆಯವ್ರ ಕತೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ? ಬೇಕಾ ಒಂದ್ 4 ಮಾತು ಹೇಳ್ತೀವಿ, ಸಂಭಾಯಿಸ್ತೀವಿ, ಅದನ್ ಬಿಟ್ರೆ ಬೇರೆ ಏನು ಇಲ್ಲ ನಮ್ಗೆ. ಆಯ್ತಾ? ಪ್ರಪಂಚದಲ್ಲಿ ಎಲ್ಲಾರ ಮನೇಲೂ ಇದೆ ಟ್ರೂತ್ಗಳು, ಎಲ್ಲಾರ ಮನೇಲೂ ಇದೆ. ಆದ್ರೆ ನೀನ್ ಮಾಡಿರೋ ತಪ್ಪೇನ್ ಗೊತ್ತಾ? ನೀನ್ ಇಷ್ಟಪಟ್ಕೊಂಡ್ ಓದಿಯಲ್ಲ, ಕಷ್ಟಪಟ್ಕೊಂಡ್ ಜೀವನ ಮಾಡ್ಬೇಕಾಗಿತ್ತು. ಇಲ್ಲ ಅಂದ್ರೆ ಯಾರಾದ್ರೂ ನಿನಗ್ ಸಮಸ್ಯೆ ಇತ್ತು, ಅವರಿಂದ ಅವ್ರ ಹತ್ರ ನಿನಗ್ ಬಾಳಕ್ ಆಗ್ತಾ ಇಲ್ಲ, ಯಾರಾದ್ರೂ ಒಂದು ಒಳ್ಳೆ ಲಾಯರ್ ಹತ್ರ ಹೋಗಿ ನಿನ್ನ ಡಿಸಿಷನ್ ಇಷ್ಟ ಇಟ್ರೆ ಬದುಕ್ಬೇಕಿತ್ತು, ಇಲ್ಲ ಇದ್ ಮಾಡ್ಕೋಬೇಕಾಗಿತ್ತು. ಅದು ನಿನ್ನ ಪರ್ಸನಲ್. ನಿನ್ ಗಂಡನ್ಗೂ ನಾನು ಅದನ್ನೇ ಹೇಳಿದೀನಿ, ನೋಡಪ್ಪ ನೀನು ಜೊತೆಲಿ ಇರ್ತೀಯೋ ಬಿಡ್ತೀಯೋ ಅದ್ ನಿನ್ ಪರ್ಸನಲ್, ನಾನು ಜಾಸ್ತಿ ಡೀಪ್ ಆಗಿ ಹೋಗಲ್ಲ, ನೀವು ಡಿಸೈಡ್ ಮಾಡ್ಕೊಳ್ರಿ. ಎಲ್ಲಾರನ್ನ ಯಾಕೆ ಹೇಳಿತೀಯ ನೀನು? ಯಾಕೆ ಹಂಗಂತೀಯ ನೀನು? ನಮ್ಗೆಲ್ಲ ಯಾಕೆ ಹುಡುಗ್ ಫೋನ್ ಮಾಡಿದ್ಯಾ ನೀನು ಅಂತ ಅಂದ್ಬಿಟ್ಟು, ನನ್ನ ನಂಬರ್ ನಿನ್ಗೆ ಯಾಕೆ ಕೊಟ್ಟಿದ್ ನೀನು ಅಂತ ಅಂದ್ಬಿಟ್ಟು ನಾನು ಇದ್ ಮಾಡ್ದೆ. ಅಷ್ಟಾಯ್ತಲ್ವಾ? ಸುಮ್ನೆ ಏನಕ್ಕೆ ಎಲ್ಲಾರ ವಿಷಯ? ಇವಾಗ ಆ ಹುಡ್ಗ ನೀವೇನೋ ಮಾಡ್ಕೊಳ್ತೀರಾ, ನಿಮ್ ತಮ್ಮ ಅಂತೆ ಫೋನ್ ಮಾಡಿದನ ಹುಡ್ಗ, ಆ ಹುಡ್ಗನ್ ಫೋಟೋ ಜೊತೆಗೆ ಅಕ್ಕ ತಮ್ಮನ ಫೋಟೋ ಹಾಕ್ಬಿಟ್ಟು ಆ ತರ ಕೆಟ್ಟ ಒಪಿನಿಯನ್ ಉಂಟು ಮಾಡಿದಿರಲ್ಲ, ನೀವೆಲ್ಲ ಏನ್ ತಿಂತೀರ ಹೊಟ್ಟೆಗೆ? ಆ ಹುಡ್ಗನ್ ಭವಿಷ್ಯ ಏನಾಗ್ಬೇಕು? ಏನದು ಕಮೆಂಟ್ ಹಾಕಿರೋನ ಹೆಸರು? ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಾರೆ, ಆದ್ರೆ ಆ ಜಾಗದಲ್ಲಿ ಯಾರಿದ್ರು ಹಾಕ್ಬೋದು, ಅದೇ ತರ ನೋಡ್ತಾರೆ ಅನ್ಸುತ್ತೆ. ನಾರಾಯಣ ಸ್ವಾಮಿನ ನಿನಗೆ ಹೇಳ್ತಿದ್ದೀನಪ್ಪ, ನೀನ್ ಕಮೆಂಟ್ ಮಾಡಿರೋದ್ರಲ್ಲಿ ಏನೋ ತಪ್ಪಿಲ್ಲ, ನಿನ್ ಜಾಗದಲ್ಲಿ ಯಾರಿದ್ರು ಅದೇ ತರ ಕಮೆಂಟ್ ಮಾಡ್ತಾ ಇದ್ರು. ಅವನು ಸ್ವಂತ ಹುಡ್ಗಿ ತಮ್ಮ ಅಂತೆ. ಆ ಹುಡ್ಗಿ ತಮ್ಮನ್ನ ಫೋಟೋನ ಈ ಮೂರ್ಖತನದವ್ರು, ಈ ಸಂಧ್ಯಾ ಇದ್ದಾಳಲ್ಲ, ಆ ಸಂಧ್ಯಾ 2 ಕಡೆ ವಿಚಾರಿಸ್ಬಿಟ್ಟು ಫಸ್ಟ್ ನನ್ನ ವಿಡಿಯೋದಲ್ಲಿ, ಫಸ್ಟ್ನೇ ವಿಡಿಯೋದಲ್ಲಿ ನೋಡ್ರಿ, ಅವಳು ಬಾಳನ್ನ ನೋಡ್ಬಿಟ್ಟು ಆಮೇಲೆ ಮಾತಾಡ್ರಿ. ಅವಳು 2 ಮಗುನ್ ಬಿಟ್ಟು ಆಂಟಿ ಅನ್ನಿಸ್ಕೊಂತಾಳೆ. ಈ ಹುಡ್ಗಿ 1 ಮಗುನ್ ಬಿಟ್ಟಿದೆ, ಈ ಮಗುನ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ, ಅದು ಇರ್ಲಿಲ್ವಂತೆ. ಮಗುನ ನಾನು ಕರ್ಕೊಂಡ್ ಹೋಗ್ತೀನಿ ಅಂತಂದ್ರೆ ಇವ್ರು ಮಗುನ್ ಇಟ್ಕೊಂಡು ಇವ್ರ ಕೈಯಲ್ಲಿ ದುಡ್ದು ತಿನ್ನಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಆ ಹುಡುಗಿ ದುಡಿಮೆನಲ್ಲಿ ಇವ್ರು ಬದುಕಿದಾರಂತೆ, ಅದಕ್ಕೆ ಆ ಮಗುನ್ ಇಟ್ಕೊಂಡು ಇವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಪಾಪ ಹಸು ಕಂದ, ಅದು ಹಸು ಕಂದನ ಹತ್ರ ಮಾತಾಡಿಸಿದಾರಲ್ಲ ಇವ್ರು. ನಿಮ್ಗೇನೆ ಒಂದ್ಸತಿ 1-2 ನಿಮಿಷ ಯಾರೇ ಆದ್ರೂನು ಮಾಧ್ಯಮದಲ್ಲಿ ಆತರ ಮಗು ಬಂದಾಗ ನಮಗೂ ಬೇಸರ ಆಗತ್ತೆ, ನಾವು ಮಾತಾಡ್ತೀವಿ. ನೀವು ಮಾತಾಡಿರೋದ್ರಲ್ಲಿ ಏನೋ ತಪ್ಪಿಲ್ಲ, ನೀವು ಕಮೆಂಟ್ ಹಾಕಿರೋದ್ರಲ್ಲೂ ತಪ್ಪಿಲ್ಲ. ಆ ಹುಡ್ಗ ಇವನು ಗಂಡಸಲ್ವಾ, ಆ ಹುಡ್ಗ ನಿನ್ಗೆ ಗಂಡಸ್ತರ ಕಾಣಿಸ್ತಿದ್ದಾನ ಅಂತ ಹಾಕಿದ್ಯಲ್ಲಪ್ಪ, ನಿನಗ್ ಗೊತ್ತಿಲ್ಲ ಹಾಕಿದ್ಯಾ, ಓಕೆ. ಆದ್ರೆ ಅವನು ತಮ್ಮ. ಇನ್ನ ಯಾರಾದ್ರೂ ಆತರ ಕಮೆಂಟ್ ಹಾಕಿದ್ರು ಸಹ ನೀನೇ ರಿಪ್ಲೈ ಮಾಡ್ಕೊ, ಸ್ವಂತ ತಮ್ಮ ಅಂತೆ ಹುಡ್ಗ. ಹಂಗಾಗಿ ತಮ್ಮನ್ನ ಆತರ ಅಕ್ರಮ ಸಂಬಂಧ ಇಟ್ಟು ಮಾತಾಡೋದು ಪಾಪ ಮಾಡೋದಕ್ಕಿಂತ ದೊಡ್ಡ ಪಾಪ ಅದು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನಾ ತರ ಅದು. ಇವಾಗ ನಾವು ಯಾರೇ ಆದ್ರೂ ಅಷ್ಟೇ, ಅವರು ಸಮಯನ ವ್ಯರ್ಥ ಮಾಡ್ಕೊಂಡು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, 1 ನಿಮಿಷನೂ ಅಮೂಲ್ಯವಾದದ್ದು. ಅದನ್ನ ನೋಡ್ಕೊಂಡು ಆ ಸಮಯನ ವ್ಯರ್ಥ ಮಾಡ್ಕೊಂಡು ನೋಡುವಾಗ ನಮ್ ಕಣ್ಣಿಗೆ, ನಮ್ಮ ಮನಸ್ಸಿಗೆ 2 ಒಳ್ಳೇದು ಬರ್ಬೇಕು.
ಹಂಗಾಗಿ ಆತರ ಬೇಸರ ಆದಾಗ ನಾವು ಬೈಕಂತೀವಿ, ಅದು ಸಹಜ, ಅದ್ರಲ್ಲೇನೋ ನಾನು ತಪ್ಪಂತ ಹೇಳ್ತಾ ಇಲ್ಲ. ಇದು ಮೇನ್ ಸಮಸ್ಯೆ ಆಗಿರೋದು ಹುಡುಗ ಮೇನ್ ಪಿಲ್ಲರ್, ಹುಡುಗಂದೇ ತಪ್ಪಾಗಿರೋದು ಇದು. 8 ತಿಂಗಳಿಂದ ಅವನು ಏನ್ ಮಾಡ್ತಿದ್ದ, ಈಗ 3 ತಿಂಗಳಿಂದ ಹುಡುಗಿ ದುಡ್ಡು ಕಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಾರ್ಚ್ ಇಂದ ಇವನು ಕಿರಿಕ್ ತೆಗ್ದಿದ್ದಾನಲ್ಲ. 8 ತಿಂಗಳಿಂದ ಏನ್ ಮಾಡ್ತಿದ್ದ ಇವನು, ಆ ಹುಡುಗಿ ಮೇಲೆ ಮತ್ತೆ ಕ್ಯಾರೆಕ್ಟರ್ ಬಗ್ಗೆ ಪಟ್ಟ ಕಟ್ತಾನೆ ಒಂದು, ಮತ್ತೆ ಅವ್ಳು ದುಡ್ಡು ಕಟ್ತಾ ಇಲ್ಲ, ಇನ್ನೊಂದ್ಸತಿನೇ ಅವಳು ಕ್ಯಾರೆಕ್ಟರ್ ಸರಿ ಇದೆ, ನಾನು ಅವಳ ಜೊತೆ ಸಂಸಾರ ಮಾಡ್ತೀನಿ ಅಂತಾನೆ. ಇವಾಗ 8 ತಿಂಗಳಿಂದ ಯಾವ್ದೇ ಗಂಡಸಾದ್ರೂ ಒಂದು ಸತಿ ಯೋಚನೆ ಮಾಡ್ರಿ, ಅಲ್ಲಿ ಕೆಲಸ ಸರಿ ಹೋಗ್ಲಿಲ್ಲ, ನಾನ್ ಮಾಡ್ತಾ ಇರೋದವು, ನಾನು ಈ ಮಾತನ್ನ ಅವನಿಗೆ ಕೇಳಿದೀನಿ. ನೀನ್ ಅವಳು ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಿದ್ಲು ಸುಜಾತನ ಹತ್ರ ಅಂತ ಹೇಳ್ತೀಯಲ್ಲ, ನೀನ್ ಏನ್ ಮಾಡ್ತಿದ್ದೆ, ನಿಂದು ತಪ್ಪಿದು, ನೀನ್ ಜೊತೆಲಿ ಹೋಗ್ಬೇಕಿತ್ತು. ಇವಾಗ ಲೇಡೀಸ್ಗೆಲ್ಲ ಫ್ರೀ ಇದೆ, ನನಗ್ ಮಾತ್ರ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಜೊತೆಲಿ ಹೋಗೋಣ ಅಂತ ನೀನ್ ಹೋಗ್ಬೇಕಾಗಿತ್ತು ಮಗುನ್ ಕರ್ಕೊಂಡು ಅಂತ ನಾನು ಈ ಕ್ವಶನ್ ಅವನಿಗೆ ಕೇಳಿದೀನಿ. ಮತ್ತೇನು ಹೊಸದಾಗಿ ನಾನು ಅವನ ಕೇಳ್ಬೇಕಾಗಿಲ್ಲ. ನೀವು ಇದನ್ನ ಯಾರೇ ಆಗ್ಲಿ ವಿಡಿಯೋ ನೋಡೋರು, ನಮ್ಮ ವೀಕ್ಷಕರು ಎಲ್ಲಾರ್ಗು ಈ ವಿಷಯ ಬೇಕೇ ಬೇಕಿದು. ಒಂದ್ ಕಡೆಯಿಂದ ನಾವು ತಗೊಂಡ್ ಮಾಡಿದಾಗ ಈ ತರ ತಪ್ಪಾಗ್ತವೆ. ಎರಡೂ ಕಡೆಯಿಂದ ವಿಷಯನ ನಾವು ಸಮಜಾಯಿಸ್ಕೊಂಡು ನಾವು ಮಾತಾಡ್ಬೇಕು. ಅದೇ ನಾವು ಒಳ್ಳೆ ಇದನ್ನ ಕೊಡುವಂತದ್ದು. ಅದು ನಮ್ಮ ಜನಕ್ಕೆ ನೋಡ್ತಾರೆ, ಪಾಪ ಅವ್ರಿಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಏನೋ ಒಂದ್ ಮಾಡಾಕ್ಬೇಕು ಅನ್ನೋದು ತಪ್ಪುತನ. ನಾನು ಅವತ್ತಿಂದನೂ ಇದನ್ನೇ ಹೇಳ್ತೀನಿ, ನಾನು ಯಾವ್ದೇ ಕಾರಣಕ್ಕೂ ಬೂಟಾಟಿಗೆ ಸುಳ್ಳು ಪಟಪಟಿಗೆ ನಾನು ಮಾಡಕ್ ಹೋಗಲ್ಲ. ನಾನು ಈ ತರ ಇವನ್ ಮಾಧ್ಯಮಕ್ಕೆ ಹೋಗ್ತಾನೆ ಅಂದ್ರೆ ಇವನ್ ಮಾತಾಡಿರೋದೆಲ್ಲ ರೆಕಾರ್ಡ್ ತಗೊಳ್ತಿದ್ದೆ, ನಾನು ಅವಳದನ್ನ ತಗೊಳ್ತಾ ಇದ್ದೆ. ಇವ್ರು ಇಷ್ಟಕ್ಕೆ ಸರಿ ಹೋಗ್ತಾರೆ ಅಂತ ನಾನು ಸುಮ್ನಾದೆ. ಇವನ್ ಎಲ್ಲಾ ಕಡೆ ಬ್ಲಾಕ್ ಮೇಲ್ ಮಾಡ್ಕೊ ಬಂದಿದ್ದಾನೆ, ಹುಡುಗಿನ ಬ್ಲಾಕ್ ಮೇಲ್ ಮಾಡಿದಾನೆ, ಮತ್ತೆ ಅವ್ರ ತಮ್ಮನ ಬ್ಲಾಕ್ ಮೇಲ್ ಮಾಡಿದಾನಂತೆ, ಅವ್ರ ಅಪ್ಪಮ್ಮನ ಬ್ಲಾಕ್ ಮೇಲ್ ಮಾಡಿದಾನಂತೆ. ಇವನ್ ಕೈಲಿ ಜೀವನನ ಸಾಕ್ಷಾತ್ ಆಗ್ತಾ ಇಲ್ಲ ಇವನ್ ಕೈಯಲ್ಲಿ. ಆ ಹುಡುಗಿ ಕೈಯಲ್ಲಿ ದುಡಿಸ್ಕೊಂಡು ಇವ್ರ ಅಮ್ಮ ಮಗ ಯಾವ ಮನೇಲಾದ್ರೂನು ಒಂದು ಮಗು ಇದೆ. ಅದಕ್ಕೆ ಸರಿಯಾಗಿ ನನ್ಗೆ ಎಷ್ಟು ವಯಸ್ಸು ಅಂತ ಗೊತ್ತಿಲ್ಲ, ಆ ಮಗಿಗೆ ಒಂದ್ 5-6 ವರ್ಷ ಇರ್ಬೋದೇನೋ. ಆ ಮಗು ಮುಂದೆ ಮಗ ಮತ್ತೆ ತಾಯಿ ಇಬ್ರು ಕುಡಿದ್ರೆ ಆ ಮಗು ಎಷ್ಟು ಚೆನ್ನಾಗಿರತ್ತೆ, ಇವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿರತ್ತೆ. ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಹೇಳ್ಬಿಟ್ರೆ ಅಲ್ಲ ಇದು. ಮಾಧ್ಯಮದವರು ಈಗ ನನ್ ಮುಂದೆ ಬಂದು ಯಾರಾದ್ರೂ ನಾಟಕ ಹಾಡ್ಬಿಟ್ರೆ ನಾನು ಒಪ್ಕೊಳ್ತೀನಿ, ಆದ್ರೆ ಇನ್ನೊಂದ್ ಕಡೆಯಿಂದ ತಗೋಬೇಕಲ್ವಾ ನಾವು. ಎರಡೂ ಕಡೆ ತಗೊಂಡಾಗ ತೂಕ ಮಾಡಿ ನಾವು ಮಾತಾಡ್ಬೇಕು. ಅದಕ್ಕೆ ನನ್ಗೆ ಆ ಹುಡುಗನ ಹೇಳ್ದಿದ್ದೇನಕ್ಕೆ, ಇವಾಗ ನೋಡೋರೆಲ್ಲ ಇವ್ನ್ ಚಿಕ್ಕ ಹುಡ್ಗ ಅಲ್ವಾ, ಈ ಹುಡ್ಗ ಬೇಕಿತ್ತ ಇವಳಿಗೆ ಅಂತ ಅಂದೇ ಅಂತಾರೆ ಸಾಮಾನ್ಯವಾಗಿ. ಅವನು ಸ್ವಂತ ತಮ್ಮನ ಜೊತೆ ಫೋಟೋ ಇವನ್ ಯಾಕಾಗ್ತಾ, ಇವನ್ ಪರ್ಮಿಷನ್ ಕೊಟ್ಟಿರೋರು ಯಾರು, ಆ ಹುಡ್ಗಿಗೆ ಕೊಟ್ಟಿರೋ ಟಾರ್ಚರ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಇವನನ್ನ ಒಳಗಡೆ ಹಾಕ್ಸಿದ್ರೆ ಇವನ್ ಏನ್ ಮಾಡ್ತಾನೆ. ಇವನ್ಗೆ ಸಾಕಕ್ಕೆ ಮಗುನ ಮಾತೆತ್ತಿದ್ರೆ ನನ್ ಮಗು ಸೂಸೈಡ್ ಮಾಡಿಸ್ತೀನಿ ಅಂತ ಹೇಳಿದಾನಲ್ಲ ಇವನು. ಇದನ್ನ ಹಾಕಂದ್ ಇವನ್ನ ಜೈಲ್ಗೆ ಹಾಕಲ್ವಾ ಪೊಲೀಸವರು? ಮಗುನ್ ಸಾಯಿಸಕ್ಕೆ ಇವನ್ಗೆ ಏನ್ ಅಧಿಕಾರ ಇದೆ? ಹೋಗ ಅನಾಥಾಶ್ರಮಕ್ಕೆ ಇವನ್ ಜೀವನ ಮಾಡ್ಲಿ, ಅವರಷ್ಟಕ್ಕೆ ಅವ್ರ ಜೀವನ ಮಾಡ್ಲಿ, ಎಲ್ಲಾರನ್ನ ಯಾಕೆ ಹಿಡಿತಾರೆ? ನಾಳೆ ದಿವಸ ಆ ಮಗು ಹಣೆನಲ್ಲಿ ಒಳ್ಳೇದೇ ಬರ್ದಿರ್ಬೋದು. ನಾನು ಅದನ್ನೇ ಹೇಳಿದ್ದೀನಿ ಅವನಿಗೆ, ನಾಳೆ ದಿವಸ ಆ ಮಗು ಒಳ್ಳೇದು ಬರ್ದು ಒಳ್ಳೆ ವ್ಯಕ್ತಿ ಆದ್ರೂ ಆಗ್ಬೋದಪ್ಪ, ಯಾಕಾದ್ರೂ ಜೀವ ಕೊಲ್ತೀರಾ ಅಂತಾನೂ ಸಹ ನಾನು ಹೇಳಿದೀನಿ. ಎರಡೂ ಕಡೆ ಸಮಜಾಯಿಸಿ ನೀವು ನಾನು ಆಯ್ತಮ್ಮ ನಾನು ಹುಡುಕ್ತೀನಿ, ನಾನು ಮಾಡ್ಕೊಂತೀನಿ ಅಂತ ಹೇಳಿದ ಮನುಷ್ಯ ಇವಾಗ ನೀನ್ ಮಾಧ್ಯಮಕ್ಕೆ ಹೋಗಿ ನಿಂತಿದ್ಯಲ್ಲ, ಇವಳು ಸಂಧ್ಯಾ ನೀನ್ ಹೆಂಡತಿನ ಕರ್ಕೊಂಡ್ಬಂದ್ ಬಿಡ್ತಾಳ? ಸಾಧ್ಯನೇ ಇಲ್ಲ. ಇದು ಇನ್ನ ವಿಕ್ರೋಪಕ್ಕೆ ಹೋಗುತ್ತೆ ಯಾರಾಗ್ಲೂ ಅಷ್ಟೇ. ಇವಾಗ ನಾನ್ ಹೇಳಿರೋ ಮಾತನ್ನೇನೆ, ನೀನು ನನಗೆ ಹೇಳಿರೋ ಮಾತನ್ನೇ ನಾನು ಆ ಹುಡುಗಿಗೆ ಹೇಳಿದಿದ್ರೆ ಅವತ್ತೇ ಜಗಳ ಆಗ್ತಿತ್ತು, ಇದಾಗ್ತಿತ್ತು. ನಾನ್ ಕಷ್ಟಪಟ್ಕೊಂಡು ಆ ಹುಡುಗಿ ನಂಬರ್ ಕಲೆಕ್ಟ್ ಮಾಡಿ ಏನೋ ಒಂದು ಸರಿ ಹೋದ್ರೆ ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಹೇಳ್ದೆ ನಾನು. ನೀನು 1000 ಬೈದೆ ಆ ಹುಡುಗಿ ಬಗ್ಗೆ, ನಾನೇನೋ ಆ ಹುಡುಗಿಗೆ ಹೇಳಿಲ್ಲ. ಏನೋ ಸಮಾಧಾನ ಮಾಡ್ಕೊಂಡು ಗಂಡ ಹೆಂಡ್ತಿರ್ ಬದುಕ್ರಿ ಅಂತ ನಾನು ಅವಳಿಗೆ ಹೇಳ್ದೆ. 4 ಜನಕ್ಕೆ ಹೋದ್ಮೇಲೆ ನನ್ ಮಾನ ಮರ್ಯಾದೆ ಹೋಯ್ತು. ಇವನ ಹತ್ರ ನಾನು ಯಾಕೆ ತಂದಾಕ್ಬೇಕು, ಇವ್ರ ಕುಟುಂಬ ನಾನು ಯಾಕೆ ಸಾಕ್ಬೇಕು, ನನ್ ಮಗು ನಾನು ಕರ್ಕೋಗ್ತೀನಿ ಅನ್ನೋ ಉದ್ದೇಶ ಎಲ್ಲರಿಗೂ ಬಂದೇ ಬರುತ್ತೆ. ನಾನು ಅವಳಿಗೆ ಅಂತ ಹೇಳ್ತಾ ಇಲ್ಲ, ಎಲ್ಲಾರ್ಗುನು ಅದ ಬಂದೇ ಬರುತ್ತೆ. ಇದ್ರ ಮಧ್ಯದಲ್ಲಿ ಆ ಕಂದಮ್ಮನ್ನ ಮತ್ತೆ ಆ ಕಿರಣ ಅನ್ನೋ ಹುಡುಗನ ಅವ್ರ ತಮ್ಮನ್ನ ಯಾಕೆ ಎಳಿತಾ ಇದ್ದೀರಾ? ನಿನ್ಗೆ ಆ ಹುಡುಗನ್ನ ಹೇಳಿದ್ರೆ ನೀನ್ ಬೇಳೆ ಬೇಯುತ್ತೆ ಅನ್ಕೋಬಿಟ್ಟಿದ್ಯಾ ನೀನು? ನಿನ್ನ ಹೆಂಡ್ತಿನ ನೀನ್ ಸಂವರ್ಸ್ಕೊಳಯ್ಯ, ಬೇರೆಯವ್ರನ್ನೆಲ್ಲ ಎಳಿಯಕ್ ಹೋಗ್ಬೇಡ ಆಯ್ತಾ? ನಾನ್ ನೆನೆಯಿಂದ ಇದು ಹರಿದಾಡ್ತಾ ಇತ್ತು, ನಾನು ಇರ್ಲಿಲ್ಲ, ನಾನು ನೋಡ್ಲಿಲ್ಲ. ನಮ್ಮ ಹುಡ್ಗಿ ನೋಡ್ಬಿಟ್ಟು ಅವತ್ ನಿಮ್ ಹತ್ರ ಮಾತಾಡಿದ್ರಲ್ಲ, ಅವರು ಈ ತರ ಮಾಡಿದಾರೆ ಅಂತ ಹೇಳ್ತು. ಹಂಗಾಗಿ ನನ್ಗೆ ಇವಾಗೂ ಥ್ರೋಟ್ ಸರಿ ಹೋಗಿಲ್ಲ, ನಾನೆಲ್ಲ ಹೊರಗಡೆ ಹೋಗಿದ್ದೆ, ಮೈಗೆ ಹುಷಾರಿರ್ಲಿಲ್ಲ. ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ತಪ್ಪು ಅನ್ಸಿದ್ರೆ ನನ್ನ ವಿಡಿಯೋ ನೋಡಿದವರು ನನ್ಗೆ ಕಮೆಂಟ್ ಹಾಕಿ. ನಾನು ಒಬ್ಳೆ ದೊಡ್ಡ ಇದು
ದೊಡ್ಡ ಪ್ರಚಂಡ ಅಂತ ನಾನು ಹೇಳ್ತಿಲ್ಲ. ನನ್ನಲ್ಲೂ ಏನಾದ್ರೂ ತಪ್ಪಿದ್ರೆ ನೀವು ಕಂಡಿಡ್ದು ಬೇಕಾದ್ರೆ ಕಮೆಂಟ್ ಹಾಕಿ. ಅಕಸ್ಮಾತ್ ಈ ತರದವ್ರು ಮತ್ತೆ ನಿಮ್ಗೆ ಏನಾದ್ರು ಬಂದ್ರೆ, ಯಾವ್ದೇ ಮಾಧ್ಯಮಕ್ಕೆ ಬಂದ್ರು ಈ ವಿಚಾರನೆಲ್ಲ ತೆಗೆದು ಕುಲಂಕುಷವಾಗಿ ಒಬ್ರ ಕಡೆ ತಗೋಬೇಡಿ, ಎರಡೂ ಕಡೆ ಅದನ್ನ ತಗೊಂಡು ಕುಲಂಕುಷವಾಗಿ ಆದ್ರೆ ಒಂದಾಗ್ಲಿ ಅವರು, ಇಲ್ಲಾಂದ್ರೆ ಅವ್ರವ್ರು ಇದ್ ಮಾಡ್ಕೊಳ್ಳಿ, ಆ ಮಗುಗೆ ಒಳ್ಳೆ ಜೀವನ ಕೊಡ್ಲಿ. ಅದೇ ನನ್ನ ಆಸೆ, ನನ್ನ ಅನಿಸಿಕೆ ಇರೋದು. ನನ್ನ ಆಸೆ ಅಲ್ಲ, ನನ್ನ ಅನಿಸಿಕೆ. ಯಾಕಂದ್ರೆ ಅವ್ರೇ ನಮ್ಗೇನು ಗೊತ್ತಿರೋರೆಲ್ಲ, ಗುರಿ ಇರೋರೆಲ್ಲ, ಯಾರೇ ಹಿಂಗೆ ಬಂದಿದ್ದಾಗಿ ಇದಾಗಿರೋದು. ಚೆನ್ನಾಗಿರ್ಲಿ, ಅವ್ರ ಸಂಸಾರ ಚೆನ್ನಾಗಾಗ್ಲಿ ಅಂತಾನೆ ನಾನು ಖುಷಿ ಪಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಮಗು ಜೀವನ ಆದ್ರೂನು ಇಬ್ರುನು ರೂಪಿಸ್ಲಿ. ನಾನು ಅವ್ರಿಬ್ರಿಗೂ ಹೇಳಿರೋದು ಅದೇ, ನಾನು ಈ ಮಾಧ್ಯಮದಲ್ಲೇ ಹೇಳ್ತಿರೋದು ಅದೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಯಾರನ್ನು ನಮ್ಮ ಇದ್ರಲ್ಲಿ ಮಾಡ್ಕೋಬೇಡಿ. ಈ ತರ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಅವ್ರ ಸಂಬಂಧಗಳು ಎಲ್ಲದಕ್ಕೂ ಬರುತ್ತೆ. ಕೆಲವರು ಜನಗಳು ಕಾಯ್ತಾ ಇರ್ತಾರೆ, ಅವ್ರ ಮನೇಲಿ ಎಷ್ಟೊತ್ತು ಕೂತ್ಕೊಳ್ಳೋದಿರೋದು ಇರ್ತವೆ. ಯಾರ್ದನ ಬಂದ್ರೆ ಸಾಕಪ್ಪ, ಅವ್ರ ರಿಲೇಷನ್ ಅವಮಾನ ಮಾಡ್ಬೋದು ಅನ್ನೋದನ್ನ ಕಾಯ್ತಾ ಇರ್ತಾರೆ. ಸ್ನೇಹಿತರೆ, ಮಾಡುವಾಗ ನಿಮ್ಮ ಗಂಡ ಹೆಂಡತಿರ ಮನಸ್ಥಿತಿನಲ್ಲಿ ಒಮ್ಮತದಲ್ಲಿ ಮಾಡ್ಕೊಳ್ಳಿ. ಕೊನೆಗೆ ಯಾರನ್ನ ಹೇಳಿಬೇಡಿ ದಯವಿಟ್ಟು. ಮತ್ತೆ ಮಕ್ಕಳನ್ನ ತಬ್ಲಿ ಮಾಡ್ಬೇಡಿ. ಅದನ್ನೇ ನಾನು ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತೀನಿ. ಯಾರು ಪ್ರಪಂಚದಲ್ಲಿ ಮಕ್ಕಳನ್ನ ದೂರ ಮಾಡ್ಬೇಡ್ರಿ. ಸಂಸಾರನು ಚೆನ್ನಾಗಿಟ್ಕೊಳ್ರಿ. ಇಬ್ರುನು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇಬ್ರು ಚೆನ್ನಾಗಿಟ್ಕೊಳ್ರಿ. ಇಬ್ರು ದುಡಿರಿ, ಇಬ್ರು ಚೆನ್ನಾಗಿಟ್ಕೊಳ್ರಿ. ಈ ತರ ಮೂರಕ್ಕೆ ಮಧ್ಯಕ್ಕೆ ಬರ್ಬೇಡ್ರಿ. ಈ ತರ ಕುಡ್ಕೊಂಡು ಹೆಂಡತಿ ಸಂಪಾದನೆಯಲ್ಲಿ ಮನೆಯಲ್ಲಿ ಅಮ್ಮ ಮಗ ಇಬ್ರು ಬಿದ್ಕೊಂಡು ಹೆಣ್ಣು ಮಕ್ಕಳನ್ನ ಬೀದಿಗೆ ಎಳಿಬೇಡ್ರಿ. ಇದು ಅವಮಾನ ಆಗತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.